ಈ ವಿಡಿಯೋದಲ್ಲಿ ಪ್ರೀಮಿಯರ್ ಪ್ರೋರು ಒಂದು ಎಫೆಕ್ಟ್ ಐತೆ ಟಿಂಟ್ ಅಂತ, ಅದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯೂಶ್ವಲಿ ನಾನು ತುಂಬ ಈ ಎಫೆಕ್ಟ್ನ ಯೂಸ್ ಮಾಡ್ತಿರ್ತೀನಿ. ಟಿಂಟ್ ನಿಮಗೂ ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಸೊ ಫಸ್ಟ್ ಟಿಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ. ಫಸ್ಟ್ ಟಿಂಟ್ ಅಂದರೆ ಅದು ಆ್ಯಕ್ಚುಲಿ ನಮ್ಮ ಒಂದು ಕಲರ್ನ ಚೇಂಜ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಅಂದರೆ ಡಾರ್ಕೆಸ್ಟ್ ಪಾರ್ಟ್, ಬ್ರೈಟೆಸ್ಟ್ ಪಾರ್ಟ್. ಹಂಗಂದರೆ ನಮ್ಮ ವೀಡಿಯೋದಲ್ಲಿ ಯಾವ್ದು ಡಾರ್ಕೆಸ್ಟ್ ಪಾರ್ಟ್ ಐತೆ ಹಂಗಾದ್ರೆ ಬ್ಲ್ಯಾಕ್ ಕಲರ್ನ ಚೇಂಜ್ ಮಾಡೋದು, ಬ್ರೈಟೆಸ್ಟ್ ಪಾರ್ಟ್ ಅಂದರೆ ವೈಟ್ ಪಾರ್ಟ್, ಅದನ್ನು ಯಾವ ಥರ ಚೇಂಜ್ ಮಾಡೋದಂತ ಈ ಟಿಂಟ್ ಎಫೆಕ್ಟ್ ಯೂಸ್ ಮಾಡಿ ನಾವು ಆ ಥರ ಚೇಂಜ್ ಮಾಡ್ತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ನಾನು ಒಂದು 4 ಐಕಾನ್ಸ್ ತಗೊಂಡಿದ್ದೀನಿ. ಅದನ್ನು ನಾನು ಟೈಮ್ ಲೈನ್ ಇಂಪೋರ್ಟ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಥರ 4 ಐಕಾನ್ಸ್ ತಗೊಂಡಿದ್ದೀವಿ. ಮೇಯ್ನ್ ಥಿಂಗ್ ಏನಂದರೆ ನಾವು ಐಕಾನ್ಸ್ ಯೂಸ್ ಮಾಡ್ಬೋದು, ಬಟ್ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಬ್ರ್ಯಾಂಡ್ ಜೊತೆ ವರ್ಕ್ ಮಾಡ್ತಿದ್ರೆ ಅವ್ರು ಏನು ಕೇಳ್ತಾರೆ ಅಂದರೆ ಆ್ಯಕ್ಚುಲಿ ಆ ಐಕಾನ್ಸ್ ಎಲ್ಲ ಅವ್ರ ಬ್ರ್ಯಾಂಡ್ ರಿಲೇಟೆಡ್ ಕಲರ್ಸ್ ಏನು ಇರುತ್ತೆ ಆ ಕಲರ್ಸ್ ಎಲ್ಲ ಇರಬೇಕು ಅಂತ ಹೇಳ್ತಾರೆ. ಸೊ ಆವಾಗ ನಾವು ತುಂಬ ಅದೇ ಕಲರ್ ಫೈಂಡ್ ಔಟ್ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಯೂಸ್ ಮಾಡ್ಬೋದು, ಈ ಟಿಂಟ್ ಎಫೆಕ್ಟ್ ಯೂಸ್ ಮಾಡಿ ಅದನ್ನು ಅಚೀವ್ ಮಾಡ್ಬೋದು. ಯಾವ ಥರ ಅಂತ ಹೇಳ್ತೀವಿ, ಇವಾಗ ನೋಡಿ ಎಲ್ಲ ಡಿಫ್ರೆಂಟ್ ಕಲರ್ಲೈತೆ. ಸೊ ನಾನು ಎಫೆಕ್ಟ್ ಹೋಗ್ಬಿಟ್ಟು ಟಿಂಟ್ ಅಂತ ಸರ್ಚ್ ಮಾಡ್ತೀನಿ, ನಿಮ್ಗೊಂದು ಎಫೆಕ್ಟ್ ಸಿಗುತ್ತೆ. ಅದನ್ನು ನಾನು ಈ ಥರ ಒಂದು ಮೇಲ್ಗಡೆ ಈ ಕಲರ್ ಹಾಕ್ತೀನಿ. ನೋಡಿ ಕಲರ್ ಆಟೋಮೆಟಿಕಾಗಿ ಚೇಂಜ್ ಆಯ್ತು. ಸೊ ಕೆಳಗಡೆ ಬಂದರೆ ನೀವು ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಇಲ್ಲಿ ನೋಡಿ ಮ್ಯಾಟ್ ಬ್ಲ್ಯಾಕ್ ಟು, ಹಂಗಂದರೆ ಆ ಐಕಾನಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತಲ್ವ ಅದನ್ನು ಯಾವ ಕಲರ್ ಚೇಂಜ್ ಮಾಡೋದು. ಸೊ ನನಗೆ ಎಲ್ಲ ಒಂದೇ ಕಲರ್ ಬೇಕು. ಫಾರ್ ಎಕ್ಸಾಂಪಲ್ ನನಗೆಲ್ಲ ವೈಟ್ ಎಲ್ಲ ಬೇಕಂತ ಇಟ್ಕೊಳ್ಳೋಣ. ಸೊ ನಾನು ಬ್ಲ್ಯಾಕಲ್ಲಿ ಇರೋದೆಲ್ಲ ವೈಟಿಗೆ ಚೇಂಜ್ ಮಾಡ್ತೀನಿ. ಸೊ ಮತ್ತೆ ನೀವು ಕೆಳಗಡೆ ಹೋದರೆ ಮ್ಯಾಪ್ ವೈಟು, ತುಂಬ ವೈಟ್ ಇರೋದಲ್ಲ ಯಾವ ಕಡೆ ಇರುತ್ತೆ. ಈಗ ನೀವು ರೆಡ್ ಬೇಕಂದ್ರೆ ರೆಡ್ ಮಾಡ್ಕೋ, ಈ ಥರ ರೆಡ್ ವಿತ್ ವೈಟ್ ಆ ಥರ ಆಗುತ್ತೆ. ಇಲ್ಲ ನಿಮಗೆಲ್ಲ ಒಂದೇ ಕಲರ್ ಬೇಕಂದರೆ ಈ ಥರ ನಾನು ಸ್ವಲ್ಪ ಏನು ಮಾಡ್ತೀನಿ, ಗ್ರೇ ಕಲರ್ ಕೊಡ್ತೀನಿ, ಗ್ರೇ ವಿತ್ ಬ್ಲ್ಯಾಕ್ ಈ ಥರ ಆಗುತ್ತೆ. ಸೊ ಇದೇ ಥರ ನಾವು ಏನು ಮಾಡ್ಬೋದು ಅಂದರೆ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಹಂಗಂದರೆ ಎಲ್ಲ ಐಕಾನ್ಸ್ಗೂ ಈ ಥರ ಒಂದೇ ಕಲರ್ನ ಮೇಂಟೈನ್ ಮಾಡೋಕ್ಕೆ ಈ ಟಿಂಟ್ ಎಫೆಕ್ಟ್ ಯೂಸ್ ಮಾಡಿ ಆ್ಯಕ್ಚುಲಿ ನಾವು ಕಲರ್ನ ಚೇಂಜ್ ಮಾಡ್ಬೋದು. ಸೊ ನೀವು ಐಕಾನ್ಸ್ ಡೌನ್ಲೋಡ್ ಮಾಡಿರ್ತೀರಿ ಎಷ್ಟೊಂದು, ಎಲ್ಲ ಡಿಫ್ರೆಂಟ್ ಕಲರ್ಲಿರುತ್ತೆ, ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಅದ್ರ ಬದಲು ನೀವು ಈ ಥರ ಟಿಂಟ್ ಯೂಸ್ ಮಾಡಿ ಈ ಥರ ನಿಮ್ಗೆ ಯಾವ ಕಲರ್ ಬೇಕು, ನಿಮ್ಗೆ ಯಾವ ಕಲರ್ ಸೂಟೇಬಲ್ ಆಗಿರುತ್ತೆ ಆ ಬ್ರ್ಯಾಂಡ್ ನೀವು ವೆಬ್ಸೈಟ್ ಚೆಕ್ ಮಾಡಿದ್ರೆ ಅವ್ರು ಯಾವ ಕಲರ್ ಯೂಸ್ ಮಾಡ್ತಾರೆ, ಯಾವ ಕಲರ್ ಪ್ಯಾಲೆಟ್ ಯೂಸ್ ಮಾಡಿರ್ತಾರೆ ಅದಕ್ಕೆ ರಿಲೇಟೆಡ್ ನೀವು ಆರಾಮಾಗಿ ಅದೇ ಕಲರ್ನ ತೆಗೆದು ಯೂಸ್ ಮಾಡ್ಬೋದು. ಸೊ ಇವಾಗ ನಾನು ಎಲ್ಲ ಇದೇ ಕಲರ್ ಬೇಕು ಏನು ಮಾಡ್ತೀನಿ ಅಂದರೆ ಈ ಎಫೆಕ್ಟ್ನ ಇಲ್ಲೇ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಐಕಾನ್ಸ್ಗೆ ಹೋಗಿ ಈ ಥರ ಪೇಸ್ಟ್ ಮಾಡ್ತೀನಿ ಅಷ್ಟೇ, ಸಿಂಪಲ್. ಸೊ ನನಗೆ ಇವಾಗ ಏನಾಗುತ್ತೆ ಅಂದರೆ ಎಲ್ಲ ಐಕಾನ್ಸ್ ಒಂದೇ ಕಲರ್ ಚೇಂಜ್ ಆಯಿತು. ಸೊ ಎಲ್ಲ ವೈಟ್ ಆ್ಯಂಡ್ ಗ್ರೇಯಿಶ್ ಕಲರ್ಲಾಯಿತು. ಸೊ ನೀವೇನಾದ್ರು ಬೇರೆ ಕಲರ್ ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಸ್ವಲ್ಪ ಇದು ಪರ್ಪಲ್ ಆ ಥರ ಬೇಕು ಅಂದರೆ ನೀವು ಈ ಥರ ಕೊಟ್ಟರೆ ವಿತ್ ಪರ್ಪಲ್ ವಿತ್ ವೈಟ್ ಈ ಥರ ಚೇಂಜ್ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಆ ಥರ ನೀವು ಇದು ಮಾಡ್ಬೋದು. ಅರೌಂಡ್ 970 ಪೀಪಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನೀವೇನೋ ಸಬ್ಸ್ಕ್ರೈಬ್ ಮಾಡದೆ ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವೀಡಿಯೋಲಿ ಮುಂದೆ ಸಿಗೋಣ. ಥ್ಯಾಂಕ್ ಯು.